ನಮಸ್ಕಾರ ವೀಕ್ಷಕರೇ. ಕೆಲವೊಬ್ರು ಕೇಳ್ತಾ ಇದ್ರು ಪಾರ್ಟಿ ಇನ್ ಪರ್ಸನ್ ಅಂದ್ರೆ ಏನು, ಅಥವಾ ವಕೀಲರಿಲ್ಲದೆ ನಾವೇ ನಮ್ಮ ಕೇಸನ್ನ ವಾದ ಮಾಡ್ಬೋದಾ ಅಂತೇಳಿ ಕೇಳ್ತಾ ಇದ್ರು. ಖಂಡಿತವಾಗಿಯೂ ಮಾಡ್ಬೋದು. ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇರುವಂಥದ್ದು. ಇದನ್ನ ನಾವು ಪಾರ್ಟಿ ಇನ್ ಪರ್ಸನ್ ಅಂತೇಳಿ ಕರಿತೀವಿ. ಅಂದ್ರೆ ಕೋರ್ಟ್ ಮೆಟ್ಟಿಲೇರಲು ನೀವು ವಕೀಲರೇ ಆಗಿರ್ಬೇಕು ಅಂತ ಯಾವುದು ಕಂಡೀಷನ್ ಇಲ್ಲ. ಅಡ್ವೊಕೇಟ್ಸ್ ಆಕ್ಟ್ 1961 ಸೆಕ್ಷನ್ 32 ಪ್ರಕಾರ ನ್ಯಾಯಾಧೀಶರ ಅನುಮತಿ ಪಡೆದು ಯಾವುದೇ ವ್ಯಕ್ತಿ ತನ್ನ ಪರವಾಗಿ ತಾನೇ ವಾದಿಸಬಹುದು. ನೀವು ವಕೀಲರನ್ನ ಇಟ್ಟುಕೊಳ್ಳದೆ ನೀವೇ ವಾದ ಮಾಡುತ್ತೀರಿ ಅಂದ್ರೆ ನ್ಯಾಯಾಲಯಕ್ಕೆ ಒಂದು ಲಿಖಿತ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನಿಮಗೆ ಕಾನೂನಿನ ಮೂಲಭೂತ ಜ್ಞಾನವಿದೆಯೇ ಮತ್ತು ನೀವು ಕೋರ್ಟ್ನ ಸಮಯ ವ್ಯರ್ಥ ಮಾಡದೆ ವಾದಿಸುತ್ತೀರಾ ಎಂದು ನ್ಯಾಯಾಧೀಶರು ಮೊದಲು ಖಚಿತಪಡಿಸ್ಕೋತಾರೆ. ನಿಮ್ಮ ಕೇಸ್ಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು, ಪುರಾವೆಗಳು ಮತ್ತು ಕಾನೂನಿನ ನಿಯಮಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇರಲಿ. ನೋಟು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ನೀವು ಸಿದ್ಧಪಡಿಸ್ಕೊಳ್ಳೋದು ಇದಕ್ಕೆ ಮುಖ್ಯ ಆಗುತ್ತೆ. ಸ್ಥಳೀಯ ನ್ಯಾಯಾಲಯಗಳು ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ನೀವು ಕನ್ನಡದಲ್ಲೇ ವಾದಿಸಬಹುದು. ಆದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇಂಗ್ಲಿಷ್ ಭಾಷೆಯನ್ನ ಬಳಸಬೇಕಾಗುತ್ತೆ. ಈಗ ಹೈಕೋರ್ಟಲ್ಲೂ ಕೂಡ ಕೆಲವೊಂದ್ಸಲಿ ಕನ್ನಡದಲ್ಲಿ ಮಾತಾಡೋದಕ್ಕೆ ಅವಕಾಶಗಳಿದೆ. ನ್ಯಾಯಾಧೀಶರನ್ನ ಯಾವ ರೀತಿಯಾಗಿ ಸಂಬೋಧಿಸಬೇಕು, ಅವ್ರಿಗೆ ಯಾವ ರೀತಿಯಾಗಿ ಗೌರವನ ಕೊಡಬೇಕು ಮತ್ತು ವಾದ ಮಾಡುವಾಗ ತಮ್ಮ ಸ್ವಭಾವ ಯಾವ ರೀತಿ ಇರಬೇಕು, ಕೋರ್ಟಿನ ಘನತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಏನೆಲ್ಲ ಅಂಶಗಳು ಮುಖ್ಯ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಅಂದ್ರೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಶಿಸ್ತುಗಳನ್ನ ಪಾಲಿಸಬೇಕಾಗುತ್ತೆ. ಇದರಿಂದ ಏನಾಗ್ಬೋದು ಅಂದ್ರೆ ವಕೀಲರ ಶುಲ್ಕ ಉಳಿತಾಯ ಆಗ್ಬೋದು. ನಿಮ್ಮ ಸಮಸ್ಯೆ ನಿಮ್ಗಿಂತ ಬೇರೆಯವ್ರಿಗೆ ಚೆನ್ನಾಗಿ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಏನು ಸತ್ಯಾಸತ್ಯತೆ ಇದೆ ಅನ್ನೋದನ್ನ ನೀವು ಕೋರ್ಟ್ಗೆ ತಿಳಿಸ್ಬೋದಾಗಿರುತ್ತೆ. ಇಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಇರುತ್ತೆ. ಕಾನೂನಿನ ಸಂಕೀರ್ಣತೆಗಳು ಅರ್ಥವಾಗದಿದ್ರೆ ತೊಂದರೆ ಆಗುತ್ತೆ. ಎದುರಾಳಿ ವಕೀಲರ ವಾದವನ್ನು ಎದುರಿಸಲು ಬಲವಾದ ತಾರ್ಕಿಕ ಜ್ಞಾನ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಅವ್ರಿಗೆ ಅದರಲ್ಲಿ ಇರುವಂತಹ ಅನುಭವಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ಯಾರೇ ಆಗ್ಲಿ ಈ ಒಂದು ದಿಟ್ಟ ಹೆಜ್ಜೆನ ತೆಗೆದುಕೊಳ್ತಾ ಇದ್ದೀರಾ ಅಂದಾಗ ಕಾನೂನಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡು ಯಾವೊಂದು ಪ್ರಕರಣದ ಬಗ್ಗೆ ನೀವು ವಾದ ಮಾಡ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ಗಳಾಗಿರ್ಬೋದು, ಅದರ ವಿಚಾರಗಳನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಈ ಒಂದು ಪ್ರಯತ್ನನ ಮಾಡ್ಬೋದಾಗಿರುತ್ತೆ.